ನನ್ನ ಮಗಳು ಬತ್ತಾಳೋ ಬರೋಕ್ಕಿಲ್ವೋ? ಅಯ್ಯೋ ದೇವ್ರೆ, ನನ್ನ ಸೊಸೆ ನೀಚೆ ಕಡೆಗೆ ಹೋಗಿ ನನ್ನ ಮಗಳನ್ನೇ ಕಳ್ಕೊಂಬಿಟ್ನಲ್ಲ ನಾನು. ಹೀಗೆ ನನ್ನ ಮಗಳು ಬರಲಿಲ್ಲ ಅಂತಂದರೆ ಏನಾಗಕ್ಕಿಲ್ಲ ಹೇಳು. ಅಷ್ಟೇನ್ಯ ಮಾನ ಮರುವದಿ ಎಲ್ಲನೂ ಮೂರು ಕಾಸಿಗೆ ಹರಾಜಾಗೋಗ್ಬಿಡ್ತದೆ. ಇಲ್ಲ 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 ಇಲ್ಲ, ನಾನಂತೂ ಬಿಡಬಾರ್ದು. ಪೊಲೀಸರು ನೆನ್ನೆನೂ ಹೇಳ್ಬಿಟ್ಟು ಬಂದೀವ್ನಿ, ಇವತ್ತು ಒಂದು ಕಿತ ಹೋಗೋಣಾಗಲಿ ಹೇಳ್ಬಿಟ್ಟು ಬಂದ್ಬಿಡ್ಬೇಕು. ನಮ್ಮ ಅತ್ತೆ ಹಿಂಗೆ ಒದ್ದಾಡೋದು ನೋಡಿದ್ರೆ ಭಾಳ ಅಂದರೆ ಭಾಳ ಖುಷಿ ಆಯ್ತಾಯ್ತಪ್ಪ ನನಗಂತೂ. ಕಂಡೋರ್ನೇ ಒದ್ದಾಡ್ಸೋಳು, ಇವಾಗ ಇವಳೇ ಒದ್ದಾಡೋದು ನೋಡ್ತಾ ಇದ್ರೆ ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ. ಹಿಂಗೆ ಒದ್ದಾಡ್ಕೊಂಡು ಸಾಯ್ತಾ ಇರೋ ಸರೋಯ್ತದೆ ಎಲ್ಲನೂ. ನನ್ನ ಮನೆ ಮುರಿಯೋದು ನಾನು ನನ್ನ ಗಂಡನೇ ದೂರ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ಯಲ್ವಾ, ನಿನಗೆ ಇನ್ನೂ ಆಗಬೇಕು. ಅವ್ರನ್ನ ಬದ್ಬಿಟ್ಟು ಅವಳನ್ನ ಬದಲು ನಿನ್ನನ್ನು ಕಿಡ್ನಾಪ್ ಮಾಡಿಸಿದ್ರೆ ಅತ್ಲಾಗ ಊರವ್ರಿಗೆಲ್ಲನೂ ನೆಮ್ಮದಿನ ಆಗಿರೋದು. ಅತ್ತೆ ಏನು ಮಾಡ್ತಿದ್ದೀರತ್ತೆ? ಇನ್ನೇನು ಮಾಡಲಿ, ನನ್ನ ಕಷ್ಟ ನನಗೆ ಗೊತ್ತಲ್ಲಿ. ಇವಳು ಬಂದ್ಬಿಟ್ಲು ಇಲ್ಲಿ ಒಳಕ್ಕೆ. ಅಯ್ಯೋ ಅತ್ತೆ, ಹಿಂಗೆ ಕಿರ್ಚಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇನ್ನೂ ದನಗಳನ್ನ ಹೊಲ್ತಾ ಕೊಡದ್ಬಿಟ್ಟು ಬಂದಿಲ್ಲ, ಹಂಗೇನಿ ಹಾಲು ಕರೆದಿಲ್ಲ, ಏನೂ ಮಾಡಿಲ್ಲ. ನೀವು ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ನಾನು ತಾನೇ ಹೆಂಗೆ ಊಟ ಹಾಕ್ಬೇಕತ್ತೆ ನಿಮಗೆ? ನೀವೇ ಹೇಳಿ. ನೀವು 100 ಕಿತಾಕ್ ಹೇಳಿದ್ರಿ. ಅಯ್ಯೋ ನನ್ಗೆ ಆ ಕೆಲಸ ಮಾಡಿದ್ರೆ ನಿಂಗೆ ಊಟ ಹಾಕೋದು, ಈ ಕೆಲಸ ಮಾಡಿದ್ರೆ ಊಟ ಹಾಕೋದು ಅಂತ ನನಗೆ ಆ ಪಾಟಿ ಕಾಟ ಕೊಡ್ತಾ ಇದ್ರಿ. ಈಗ ನಡೀರಿ ಬೇಗ ಹೋಗ್ಬಿಟ್ಟು ಹಸನ್ನೆಲ್ಲನೂ ಕರ್ಕೊಂಡು ಹೋಗ್ಬಿಟ್ಟು ಹೊಲ್ತಾ ಕಟ್ಟಿ ಹಾಕ್ಬಿಟ್ಟು ಸಗಣಿ ಎಲ್ಲ ಬಾಸಿ ಹಾಲು ಕರೆದು ಡೇರಿಗೆ ಹಾಕ್ಬಿಟ್ಟು ಬನ್ನಿ. ನನ್ನ ಮಗಳನ್ನ ಕಳ್ಕೊಂಡಿಲ್ಲ, ನಾನು ಒದ್ದಾಡ್ತಾ ಇದ್ದೀನಿ. ನೀನು ಕ್ಯಾಮೆ ಚಿಂತೆನಾ? ನಾನು ಕ್ಯಾಮೆ ಚಿಂತೆನೇನೆಯಾ? ಸರಿ ಬಿಡು, ಮಾಡ್ತೀನಿ. ಸರಿ ಆಡ್ ನಡಿ. ಅಮ್ಮ ಅಮ್ಮ, ಮಗಳೇ ಬಂದ್ಬಿಟ್ಟ ಮಗಳೇ, ನೀನು ಬಂದ್ಬಿಟ್ಟ ಮಗಳೇ. ಹೆಂಗ್ ಮಗಳೇ ಬಂದೆ ನೀನು? ಹೆಂಗ್ ಮಗಳೇ ಬಂದೆ? ಅಮ್ಮ ತಪ್ಪಿಸ್ಕೊಂಡು ಓಡ್ ಬಂದೆ ಕಣಮ್ಮ, ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ ಅಮ್ಮ, ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ ಕಣಮ್ಮ. ನೆಟ್ಟು ಕೂಳಾಕಿಲ್ಲ ಕಣಮ್ಮ, ಅವನು ನೀರು ಹಾಕಿಲ್ಲ ಕಣಮ್ಮ, ಏನೂ ಕೊಡ್ತಿರ್ಲಿಲ್ಲ ಕಣಮ್ಮ. ಎಂತ ಕಾಟ ಕೊಟ್ಟ ಗೊತ್ತಾ ಕಣಮ್ಮ. ಅಯ್ಯೋ ಮಗಳೇ, ನೀನು ನೋಡಿದ್ರೆ ಹೊಟ್ಟೆಲ್ಲ ಉರಿತದೆ. ಮಗಳೇ ಹೆಂಗಿದ್ಯಾ? ಸಂದಕ್ಕಿದ್ಯಾ ತಾನೇ? ಏನು ಸಂದನೋ ಏನು ಅಂದನೋ, ನನಗಂತೂ ಕೂಳು ನೀರಿಲ್ದಾಗ ಸಾಯಿಸ್ಬಿಟ್ಟೆ ಕಣಮ್ಮ. ಅಮ್ಮ ಎಲ್ಲೂ ಕರ್ಕೊಂಡೋಗಿಲ್ಲ, ಪಕ್ಕದೂರಾಗ ಏನಿಯ ಮಾಡಿಕೊಂಡವನೇ, ಯಾವುದೋ ಹಳೇ ಮನೆಗೆ ಏನಿಯ ಮಾಡಿಕೊಬಿಟ್ಟವನೇ ಗೊತ್ತಿಲ್ದಿದ್ದಂಗೆ. ನಾನು ಅವ್ನು ಇಲ್ದಿದ್ದಾಗ ಈಚೆ ಕಡೆಗೆ ಬಂದ ತಕ್ಷಣ ಗೊತ್ತಾಯ್ತು ಈ ಊರು ನಮ್ಮ ಪಕ್ಕದೂರೇನೇನಿಯ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದೇ ಒಟ್ಟಕ್ಕೆನಿಯ ಓಡ್ ಬಂದ್ಬಿಟ್ಟೆ ಕಣಮ್ಮ ಅಲ್ಲಿಂದ. ಮತ್ತದು ಎಂಥದೋ ಕೇರಳ ಪರಳ ಅಂತಿದ್ನಲ್ಲೇ. ಮಗಳೇ ನೀನು ಬಂದಿದ್ದು ಈಗೋಸಿ ನನಗೆ ಸಮಾಧಾನ ಆಯಿತು ಕಣ್ಮಗಳೇ, ಈಗೋಸಿ ಸಮಾಧಾನ ಆಯಿತು. ಮಗಳೇ ಬಾ ಒಳಗಡೆ ಬಾ. ಅಯ್ಯೋ ಮಗಳೇ, ಹೊಟ್ಟಸ್ಕೊಂಡಿದ್ಯಾ ಅಂತ ಅನ್ನಿಸ್ತದೆ. ನಿನ್ನ ಮಕ ನೋಡಿದ್ರೆ ನಿನಗೆ ಗೊತ್ತಾಯ್ತೈತೆ. ಇರುಮವ, ಇರು ಬಂದೇ ಇರು. ಕಳ್ಳ ನೋಡಿದ್ರೆ ಭಯವಾಯ್ತದೆ. ಹೆಂಗಿದ್ದ ನನ್ನ ಮಗ, ನಾನು ಸಾಯಿಸ್ಬಿಡ್ತಿದ್ದ ಅಂತ ಅನ್ನಿಸ್ತದೆ. ಅಯ್ಯೋ ಇವಳು ಯಾವಾಗಪ್ಪ ಬಂದ್ಲು? ಅಂದರೆ ಅವನು ಬಿಟ್ಟು ಕಳಿಸ್ಬಿಟ್ನಾ? ಅಯ್ಯೋ ಯಾವಾಗ ಬಂದೆ? ಯಾರು ಕರ್ಕೊಂಬಂದ್ರು ನಿನ್ನ? ನಾನೇ ಓಡ್ಕೊಂಡು ಬಂದ್ಬಿಟ್ಟೆ. ಹೌದಾ? ಹಾಂ ಮಗಳೇ, ಇವಾಗ ಬಂದಿದೆಯಲ್ಲ ಇಲ್ಲಿಗೆ, ಯಾಕೆ ಚಿಂತೆ ಮಾಡ್ತೀಯಾ? ತಿನ್ನು ಬಿಸಿ ಬೇಳೆ ಬಾತ್ ಮಾಡಿದೀವಿ, ತಿನ್ನು ಹೊಟ್ಟೆ ತುಂಬ ತಿನ್ನು. ಅಯ್ಯೋ ದೇವ್ರೆ, ಇವಳು ತಪ್ಪಿಸ್ಕೊಂಡು ಬಂದವಳೆ ಅಂತಂದರೆ ಅಷ್ಟೇನೇ ಕತೆ. ನನ್ನ ಮಗ ಏನು ಮಾಡ್ತಾ ಇದ್ದ? ಬಿಟ್ಬಿಟ್ಟು ಕಳಿಸ್ಬೇಡ ಅಂತ 100 ಕಿತ ಹೇಳಿದ್ದೀನಿ. ಅವನದು ಯಾವ ಪ್ರಜ್ಞೆ ಇಲ್ದಂಗೆ ಬಿದ್ದಿದ್ದೋ ಏನೋ. ಇವಳದು ಹೆಂಗಪ್ಪ ಓಡ್ ಬಂದ್ಬಿಟ್ಲು ಇಲ್ಲಿಗೆ? ಈಗ ಏನಾರ ಒಂದು ಮಾಡಲೇಬೇಕು ನಾನು. ಏನು ಮಾಡೋದು ಅಂತ ನನಗೆ ಗೊತ್ತಾಯ್ತಿಲ್ವಲ್ಲ. ಏನಾದರೂ ಪೊಲೀಸ್ನವ್ರಿಗೆ ಗೊತ್ತಾಗ್ಬಿಟ್ರೆ ನನ್ನ ಹಿಡ್ಕೊಂಡು ಹೋಗ್ಬಿಡ್ತಾರಲ್ಲ, ನಾನೇ ಕಿಡ್ನಾಪ್ ಮಾಡೋಕೆ ಹೇಳಿದ್ದು ಅಂತ ಹೇಳ್ಬಿಟ್ಟು. ಅಯ್ಯೋ ಈಗ ಅವನು ಎಲ್ಲಿರ್ತಾನೋ, ಏನು ಮಾಡ್ತಿರ್ತಾನೋ, ನನಗೆ ಸಿಗ್ತಾನೋ ಸಿಗೋಕ್ಕಿಲ್ವೋ? ಅಯ್ಯೋ ದೇವ್ರೆ, ನಾನೇನೋ ಹೇಳಿದ್ರೆ ಅವನೇನೋ ಮಾಡಿಬಿಟ್ಟು ಕಳಿಸ್ಬಿಟ್ಟ. ನಾನು ಹೇಳಿದ್ದೇನು? ಅವನು ಮಾಡಿದ್ದೇನು? ಥೂ, ಏನು ಮಾಡೋದು? ಇರು, ಫಸ್ಟು ಅವನೆಲ್ಲಾದರೂ ಸಿಗ್ತಾನ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಅದೇ ಮೇಲು. ಮಗಳೇ ಒಳೋದು ನಿಲ್ಲಿಸಿ ತಿನ್ನು. ಈಗ ಮನೆಗೆ ಬಂದಿದೆಯಲ್ಲ ಅಷ್ಟೇ ಸಾಕು, ಬ್ಯಾರೆ ಏನು ಬೇಡ. ಮಗಳೇ ನಂದೇ ಕಣವ, ನಂದೇ ಮಿಸ್ಟೇಕ್ ಆಗಿರೋದು ಕಣವ, ನಂದೇ ನೀ ಆಗಿರೋದು ಮಿಸ್ಟೇಕು. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ನಿಮ್ಮ ಅತ್ತಿಗೆನ ಕಿಡ್ನಾಪ್ ಮಾಡೋಕ್ಕೆ ಹೇಳಿದ್ದೆ. ನಿಮ್ಮ ಅತ್ತಿಗೆನ ಕಿಡ್ನಾಪ್ ಮಾಡು ಅಂತ ಹೇಳ್ಬಿಟ್ಟು ಆ ಮಂಗನ ಮಕ್ಕಳು ನನ್ನ ಸೊಸೆ ಅನ್ಕೊಬಿಟ್ಟು ಕಿಡ್ನಾಪ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟವ್ರು ನೋಡು. ಅವ್ರಿಗೆ ಫೋಟೋ ತೋರಿಸ್ಬೇಕಿತ್ತು. ನಾನು ಫೋಟೋ ತೋರಿಸಿದ್ರೆ ಸುರೋಗೋದು, ಮಿಸ್ಟೇಕ್ ಮಾಡ್ಕೊಬಿಟ್ಟು ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟವ್ರು ಕಣವ. ಸರಿನಾ? ಅಯ್ಯೋ ಇಸುನ್ ಕಿಡ್ನಾಪ್ ಮಾಡೋಕ್ಕೆ ಅಂತ ನಾನು ಪ್ಲಾನ್ ಮಾಡಿದ್ದು. ನೀನೇನು ಬೇಜಾರು ಮಾಡ್ಕೊಬೇಡ ಕಣವ, ನೀನೇನು ಬೇಜಾರು ಮಾಡ್ಕೊಬೇಡ. ಈಗೆಲ್ಲ ಯಾಕೆ? ಈಗ ಹೆಂಗೋ ಬಂದಲ್ಲ ಮನೆಗೆ, ಬಿಡು. ಅಯ್ಯೋ ಈಶ್ವರಿಯಂಗೆ ಒಂದು ಗತಿ ಮಾಡ್ತೀನಿ ನಾನು. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಈಗ ತಿನ್ನು, ಹೊಟ್ಟೆ ತುಂಬ ತಿನ್ನು ಬಿಸಿಬೇಳೆ ಬಾತ. ಅಮ್ಮ ನೀನು ಅನ್ಕೊಂಡಂಗೆ ಏನೂ ಇಲ್ಲ, ನಾನು ಕಿಡ್ನಾಪ್ ಮಾಡಿಸಿದ್ದು ಬ್ಯಾರೆ ಯಾರು ಅಲ್ಲ, ಈ ಹೊತ್ತಿಗೆನೇ ನೀಯ. ಇದೇನು ಮಗಳೇ, ಇದೇನು ಹೇಳ್ತಾ ಇದೀಯಾ? ನೀನು ಕಿಡ್ನಾಪ್ ಮಾಡಿಸಿದ್ದು ಐಶ್ವರ್ಯನಾ? ಹೂ ಕಣಮ್ಮ, ನಾನು ಕಿಡ್ನಾಪ್ ಮಾಡಿಸಿದ್ದು ಈ ಐಶ್ವರ್ಯನೇನೆಯ. ಕಿತ್ತೋದೊಳು ದರಿದ್ರದೋಳು ಅವಳೇನೆಯ ಮಾಡ್ಸಿರೋದು ನಾನು ಕಿಡ್ನಾಪ. ನಿನಗೆ ಯಾರೇ ಹೇಳಿದ್ರು? ನಿನಗೆ ಹೆಂಗೆ ಗೊತ್ತಾಯ್ತು? ಅಮ್ಮ ಅವನು ಫೋನಾಗ ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಅವನು ಫ್ರೆಂಡ್ ಹತ್ರ ಯಾರ ಹತ್ರನೋ ಹೇಳ್ತಾ ಇದ್ದ, ಹಿಂಗೆ ಕಿಡ್ನಾಪ್ ಮಾಡೋಕ್ಕೆ ಯಾರೋ ಹೇಳಿದ್ರು. ಆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಅವಳೇನೇ ನನ್ನ ಹತ್ರ ಬಂದ್ಬಿಟ್ಟು ಇನ್ನೊಬ್ಳು ಕಿಡ್ನಾಪ್ ಮಾಡು ಅಂತ ಹೇಳ್ಬಿಟ್ಟು ಕಿಡ್ನಾಪ್ ಮಾಡಿಸ್ಬಿಟ್ಲು ಕಣ್ಮಗ, ಹಂಗೆ ಅಂತ ಹೇಳ್ಬಿಟ್ಟು ಯಾವುದೋ ಫೋನಾಗ ಮಾತಾಡ್ತಿದ್ದ ಕಣಮ್ಮ. ಎಲ್ಲ ಕೇಳಿಸ್ಕೊಂಡೆ. ಹೊತ್ತಿಗೇನು ಒಂದು 2 ಸಲ ಫೋನ್ ಹಾಕಿತ್ತು. ಐಸು ಅಂತಾನೆ ಏನೋ ಮಾತಾಡ್ತಿದ್ದ ಕಣಮ್ಮ. ಆವಾಗೇನೇ ಗೊತ್ತಾಯ್ತು. ಅಲ್ಲ ಕಣಮ್ಮ, ನಾನು ಕಿಡ್ನಾಪ್ ಮಾಡಿಸಿದ್ದು ಈ ಹೊತ್ತಿಗೇನೇನೆಯ.
ಎಲ್ಲ ಲೋಪರ್ ಬಡ್ಡೆತದೆ. ಆ ನಿನ್ನೆಣಿಯ ಕಿಡ್ನಾಪ್ ಮಾಡಿಸ್ಬಿಟ್ಲ ಅವಳು. ಲೋಪರ್ ಅವಳು ಇಲ್ಲೇನಿಯ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡೆ ನಮ್ಮಿ, ಇಲ್ಲೇ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರು. ಗ್ರಾಚಾರ ಬಿಡಿಸ್ಬಿಡ್ತೀನಿ ನೋಡ್ತಾ ಇರೇ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೀವ್ನಿ. ಪೊಲೀಸ್ನವ್ರು ಬರ್ಲಿ, ಇವಳ ಮೇಲೆ ಇವಳನ ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ಗೊತ್ತಾಯ್ತದೆ ಈ ಮನೆಯಾಳಿಗೆ. ಕಿತ್ತೋದ್ ಮನೆಯಾಳಿನ ತಗೊಬಂದು ನಿನ್ನೆಣಿಯ ಕಿಡ್ನಾಪ್ ಮಾಡಿಸ್ಬಿಟ್ಟು ತಮಾಷೆ ನೋಡ್ತಾಳ ಅವಳು. ಹ್ಞೂ ಕಣಮ್ಮ, ಅವಳೇ ಕಣಮ್ಮ ಕಿಡ್ನಾಪ್ ಮಾಡ್ಸಿರೋದು. ಅವಳೇ ನೀ ಕಿಡ್ನಾಪ್ ಮಾಡ್ಸಿರೋದು, ಬೇರೆ ಇನ್ಯಾರು ಮಾಡಿಸಿಲ್ಲ ಕಣಮ್ಮ. ಅವಳೇ ಮಾಡ್ಸಿರೋದು ಬೇಕಂತಾನೆ ಬೇಕಂತ ಮಾಡ್ತಾವಳು ಕಣಮ್ಮ. ಅವನಿಗೆ ಕೂಳು ಕೊಡ್ತಿರ್ಲಿಲ್ಲ ಗೊತ್ತೇನಮ್ಮ, ತಿನ್ನಕ್ಕೆ ನೀರು ಕೊಡು ಅಂದ್ರೂ ಕೊಡ್ತಾ ಇರಲಿಲ್ಲ. ಎಲ್ಲನೂ ಇವಳು ಹೇಳ್ಕೊಟ್ಟಂಗೆ ಏನಿಯ ಮಾಡ್ತಾ ಇದ್ದ. ಅಮ್ಮ ಇವಳನ್ನ ಮಾತ್ರ ಸುಮ್ಮನೆ ಬಿಡ್ಬಾರ್ದು. ಸುಮ್ಮನೆ ಬಿಟ್ಬಿಟ್ರೆ ನಾನು ನೀವೇ ಸಾಯಿ ಬಡ್ದು ಬಿಡ್ತಾಳೆ ಅಷ್ಟೇ. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಮಗಳೇ, ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಈಗ ಸಣ್ಣನೇನಿಯ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರಿಯಾಗಿ ಮಾಡಿಸ್ತೀನಿ. ನೋಡ್ತಾ ಇರೋಳಿಗೆ ಅವಳು ಮನೆಗಿರಕ್ಕಿಲ್ಲ, ನಾಳೆಯಿಂದ ಜೈಲಾಗಿತ್ತಾಳೆ. ಹಿಂಗೋಗ್ಬಿಟ್ಟು ಪೊಲೀಸ್ನವ್ರನ್ನ ಕರ್ಕೊಂಡು ಆ ಬೊಡ್ಡಿ ನನ್ನ ಮಗ ಎಲ್ಲವನ್ನ ಹುಡಿಕೊಂಬಿಟ್ಟು ಮನೆ ಕರ್ಕೊಂಬರ್ರಿ ಅಂತ ಹೇಳ್ಬಿಟ್ಟು ಬತ್ತೀನಿ. ನೀನು ತಲೆನೇ ಕೆಡಿಸ್ಕೊಬೇಡ, ಸುಮ್ಕಿರು. ಮನೆಯಾಳಿ ಸಿಕ್ಕಿದ್ದೆ ಚಾನ್ಸ್ ಮಗಳೇ, ನಮಗೆ ಸಿಕ್ಕಿದ್ದೆ ಚಾನ್ಸು. ಈ ಚಾನ್ಸ್ ನಾವು ಕಳ್ಕೊಬಾರ್ದು ನೋಡು, ಕಳ್ಕೊಂಡ್ಲೇಬಾರ್ದು ಈ ಚಾನ್ಸ. ನಾವಿವಾಗ ಅವಳಿಗೊಂದು ಗತಿ ಕಾಣಿಸ್ಲೇಬೇಕು. ಹ್ಞೂ ಕಣಮ್ಮ, ಆ ಮನೆಯಾಳಿನ ಬುಡ್ಕೊಡ್ದು. ನನ್ನ ಹೆಂಗೆ ಕಿಡ್ನಾಪರ್ ಇಟ್ಕೊಂಡಿದ್ನೋ ಹಂಗೆ ನೀ ಜೈಲಾಗೆ ಇವಳನ್ನೇ ಬಿದ್ದು ಒದ್ದಾಡಿ ಸಾಯ್ಬೇಕು ಕಣಮ್ಮ. ಹ್ಞೂ ಮಗಳೇ, ಸಾಯ್ಬೇಕು, ಸಾಯಿಸ್ತೀನಿ. ನೀನೇನು ಚಿಂತೆ ಹೋಗ್ಬೇಡ, ನೀನೇನು ಚಿಂತೆ ಮಾಡಬೇಡ. ನಾನು ಇದೀನಲ್ಲ, ನಾನು ಎಲ್ಲವೇ ನೋಡ್ಕೊತೀನಿ. ನೀನು ಕಿಡ್ನಾಪ್ ಮಾಡಿರೋಳನ್ನ ಸುಮ್ಮನೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದು ಹೆಂಗೆ ಅನ್ಕೊಂಡೆ ನೀನು? ಅದು ಹೆಂಗೆ ಅನ್ಕೊಂಡೆ? ತಿನ್ನು, ಹೊಟ್ಟೆ ತುಂಬ ಬಿಸಿಬೇಳೆ ಬಾತ್ ತಿನ್ನು, ಇನ್ನೊಂಚೂರು ಹಾಕೊಂಡು ತಿನ್ನು. ನಾನು ವರ್ಷ ಏನು ಅಂತ ಅವಳಿಗೆ ತೋರಿಸ್ತೀನಿ. ಈಗ ಸಡನ್ನೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬರ್ತೀನಿ. ಆರಾಮಾಗಿ ತಿನ್ನು. ಸರಿ ಕಣಮ್ಮ, ಆಯಿತು. ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಅಣ್ಣ ಹಿಂಗೂ ಹೇಳ್ಬೇಕು ನೋಡು. ಹೂನೆ, ಮೊದಲ ಕೆಲಸ ಮಾಡಬೇಕು. ಏನೋ ಹೇಳ್ದೆ ಕೇಳ್ದೆ ಊರಿಗೆ ಹೋಗೋದು ಬರೋದು ಇದೊಳ್ಳೆ ಅಭ್ಯಾಸ ಮಾಡ್ಕೊಬಿಟ್ಟಿದ್ಯಾ ನೋಡಿ ನೀನಂತೂ. ಹೇಳ್ಬಿಟ್ಟು ಹೋಗ್ಬೇಕು ತಾನೇ ಮಗ. ನನ್ನ ಮಗಳು ಊರಿಗೆ ಹೋಗೋಳೆ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ರು ನಿಂಗೆ? ನಾನು ಸುಮ್ಕೇನ್ಯ ನಿಂಗೆ ಹೇಳ್ದೆ ಅಷ್ಟೇ. ನೀನು ಎಂಡ್ರವಳೆಲ್ಲ ಕಿತ್ತೋದಳು. ನೀನು ಎಂಡ್ರು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿಸಿದ್ಲು ಕಡ್ಲಾ, ಕಿಡ್ನಾಪ್ ಮಾಡಿಸಿದ್ಲು. ಅಮ್ಮ ಸಾಕು, ನಾನು ಹೆಂಡತಿ ಏನು ಅಂತ ನೋಡ್ಬಿಟ್ಟಿದ್ದೀನಿ, ನೀನೇನು ಅಂತ ನೋಡ್ಬಿಟ್ಟಿದ್ದೀನಿ. ಸಾಕು, ನೀವು ಇನ್ನೂ ಸುಳ್ಳೇಳ ಅವಶ್ಯಕತೆ ಇಲ್ಲ, ಸರಿನಾ? ಯಾರು ಕಿಡ್ನಾಪ್ ಮಾಡ್ಸಿಲ್ಲ. ನೀವೇನೇ ಇಲ್ದಿರ ಆಟ ಎಲ್ಲ ಆಡಕ್ಕೆ ಹೋಗ್ಬೇಡ್ರಿ. ನೀವೇನು ಅಂತ ನಂಗೆ ಚೆನ್ನಾಗಿ ಗೊತ್ತಾಗೈತೆ. ನನ್ನೇ ಹಾಳು ಮಾಡಬೇಕು ಅಂತ ಕುಡ್ಸಕ್ಕೆ ಪ್ರಯತ್ನ ಪಟ್ರಲ್ವಾ ನೀವು? ಇವಾಗ ನನ್ನ ಹೆಂಡತಿನ ದೂರ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಈಗ ಹೊಸ ಆಟ ಆಡ್ತಾ ಇದ್ದೀರಾ? ಅಯ್ಯೋ ಇಲ್ಲ ಮಗ, ಇಲ್ಲ ದೇವ್ರಣೆಗೂ ನಾನು ಹೇಳೋದು ನಿಜ. ಅಮ್ಮ ನೀವೇನು ಮಾಡಿದ್ರು ಏನು ಹೇಳಿದ್ರು ನಾನು ನನ್ನ ಹೆಂಡ್ತಿನ ಡೌಟ್ ಪಡೋಕ್ಕಿಲ್ಲ, ನನ್ನ ಹೆಂಡ್ತಿ ಬಗ್ಗೆ ಮಾತಾಡೋಕ್ಕೂ ಇಲ್ಲ. ನೀನು ಸುಮ್ಕಿದ್ರೆ ಸಾಕು ನನಗೆ. ಅಯ್ಯೋ ಮಗ, ನಾನು ಹೇಳೋದು ನಂಬು ಕಣ್ಲಾ, ದೇವ್ರಣ್ಣ ಹೆಂಡ್ತಿನೇ ಕಣ್ಲಾ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಸಿರೋದು ಬೇಕಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಕೇಳಬೇಕಾರೆ ಅವಳೇ ನೀನು ಕೇಳಿಸ್ಕೊಂಡವಳೆ. ಕೇಳು. ಹ್ಞೂ ಕಣಣ್ಣ, ಹೊತ್ತಿಗೆ ನಾನು ಕಿಡ್ನಾಪ್ ಮಾಡಿಸಿದ್ದು. ಆ ಕಿಡ್ನಾಪರ್ ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿವ್ನಿ. ನೀನು ಇವಾಗ ನಂಬಲೇಬೇಕು, ನಿಜವಾಗೂ ದೇವ್ರಣೆಗೂ. ಸಾಕು, ನೀವೆಲ್ಲ ತಂದಿಕ್ಕೋದು ತಮಾಷೆ ನೋಡೋದು ಎಲ್ಲನೂ ಅದೇನೋ ಬಂದಿದೆಯಲ್ಲ ತಿಂದ್ಬಿಟ್ಟು ಮನೆಗೇನಾರ ಕ್ಯಾಮೆಗೆ ಇದ್ರೆ ನೋಡ್ಕೊಬಿಡು. ಸುಮ್ಗೇನಿ ಅಮ್ಮ, ಸುಮ್ಮನೆ ಹಿಂಗೆ ನಿನ್ನ ಶಾನೆ ಹಿಂಗೆ ಆಡ್ತಾ ಇದ್ರೆ ನಾನು ಎಂಡ್ರಿಗೆ ತಲೆ ಕೆಟ್ಬಿಟ್ರೆ ಇಬ್ರು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತಾಳೆ. ಹುಷಾರಾಗಿರು ಮಗ. ನಾನು ಹೇಳೋದು ನಂಬ್ಲಾ? ಹೇಳಿದ ಕೆಲಸ ಮಾಡಮ್ಮ. ಇದೇನಮ್ಮ ಅಣ್ಣ ನಮಗೆ ನಂಬೋದೇ ಇಲ್ವಲ್ಲಮ್ಮ ಇವ ಅಣ್ಣಯ್ಯ. ಕಿತ್ತೋದು ಮನೆಯಾಳಿ ನಿನ್ನ ಅತ್ತಿಗೆ ಅವಳಲ್ಲ, ಅವಳೆಲ್ಲ ಬ್ರೈನ್ ವಾಶ್ ಮಾಡ್ಬಿಟ್ಟವಳೆ ಅನ್ನಿಸ್ತದೆ. ನನ್ನ ಮಗೊಂದು ಬ್ರೈನ್ ವಾಶ್ ಮಾಡ್ಬಿಟ್ಟವಳೆ. ನಾನು ಕುಡಿಯೋದು ಕಲಿಸಿದ್ದೀನಿ ನಾನು ಅಂತ ಏನು ಹೇಳ್ಕೊಟ್ಬಿಟ್ಟು ನೋಡೆ ಎಲ್ಲ ಬ್ರೈನ್ ವಾಶ್ ಮಾಡ್ಬಿಟ್ಟವಳೆ. ಇದು ನಿಂಗೆ ಬಿಟ್ಬಿಟ್ರೆ ಆಗಕ್ಕಿಲ್ಲ. ಹ್ಞೂ ಕಣಮ್ಮ, ಆಗಕ್ಕಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ದಲ್ಲ, ಆ ಕೆಲಸ ಮಾಡು. ಪೊಲೀಸ್ ಸ್ಟೇಷನ್ಗೆ ಮೊದಲು ಹೋಗ್ಬಿಟ್ಟು ಬಾ, ಅವಾಗೇನೇನಿಯ ಅವಳು ಬುದ್ಧಿ ಬರೋದು. ಇಲ್ಲಾಂದರೆ ನಾನು ಇನ್ನೂ ಸೇರಿ ಇನ್ನೊಂದು ಕಿಡ್ನಾಪ್ ಮಾಡಿಸ್ಬಿಡ್ತಾಳೆ ಅಷ್ಟೇನೇನಿಯ. ಅಣ್ಣಯ್ಯ ನಂಬಬೇಕು ಅಂತಂದರೆ ಈಗ ನೀನು ಪೊಲೀಸ್ನವ್ರನ್ನ ಮಂತ ಕರ್ಕೊಂಬಂದು ಸಾಕ್ಷಿ ಹೇಳಿಸ್ಬೇಕು. ಆ ಕಳ್ಳನ್ನು ಸೇರಿ ಕರ್ಕೊಂಬಮ್ಮ. ಆವಾಗ ಅಣ್ಣ ಹಿಂಗೆ ಅದಕ್ಕೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ಟು ಅವಾಗ ಗ್ಯಾರಂಟಿ ನಂಬ್ತಾ ನೋಡ್ತಾ ಇರು. ಈಗ ಅದೇ ಕೆಲಸ ನೀನು ಮಾಡ್ತೀನಿ. ನೀನು ತಿನ್ನು. ನನ್ನ ಮಗ ಅವಳನ್ನ ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕಿ ಪೊಲೀಸ್ ಸ್ಟೇಷನ್ಗೆ ಬಿಟ್ಬಿಟ್ಟು ಬರ್ತಾನೆ. ಹಂಗೆ ಮಾಡೇ ಮಾಡ್ತೀನಿ. ಹೋಗ್ಬಿಟ್ಟು ಬರ್ತೀನಿ. ಸರಿ ಕಣಮ್ಮ. ಅದಕ್ಕೆ ನನ್ನೇ ಕಿಡ್ನಾಪ್ ಮಾಡಿಸೋ ಅಷ್ಟು ಧೈರ್ಯ ಮಾಡ್ಬಿಟ್ಟೆ ಅಲ್ವಾ? ನಿನ್ನೆ ನಮ್ಮಮ್ಮ ಬಿಡೋಕ್ಕಿಲ್ಲ. ನಾಳೆಯಿಂದ ಕಂಬಿ ಎಣ್ಸಕ್ಕೆ ರೆಡಿಯಾಗಿರು. 1 2 3 4 ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಂಗೆ ಹೇಳ್ಕೊಟ್ಬಿಟ್ಟು ನನಗೆ ಕಾಟ ಕೊಟ್ಟೆ ಅಲ್ವಾ? ಪೊಲೀಸ್ನವ್ರು ನಿಂಗೆ ಪೊಲೀಸ್ ಸ್ಟೇಷನ್ಗೆ ಸರಿಯಾಗಿ ಕಾಟ ಕೊಡ್ತಾರೆ, ಅನುಭವಿಸು.